ಹಿಂದಿನ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ವಸ್ತುವಿನಲ್ಲಿ ಹೇಗೆ ಅಂತಹ ವೈವಿಧ್ಯತೆ ಇಲ್ಲವೋ ಹಾಗೆಯೇ ವಸ್ತು ವಿನ್ಯಾಸದಲ್ಲಿ ಅಥವಾ ತಂತ್ರದಲ್ಲಿಯೂ ಟೆಕ್ನಿಕ್ ಅಷ್ಟಾಗಿ ವೈವಿಧ್ಯತೆ ಕಾಣಿಸುವುದಿಲ್ಲ. ನಾವು ಇಂದು ತಂತ್ರವನ್ನು ಕುರಿತು ಬಹಳವಾಗಿ ಮಾತನಾಡುತ್ತೇವೆ ಎಂಬುದೇನೋ ನಿಜ. ಆದರೆ ಇಂದಿನ ವಿಮರ್ಶೆ ಅನಗತ್ಯವಾದ ಒತ್ತನ್ನೂ ಕೊಡುತ್ತಿದೆ. ಹಾಗೆ ನೋಡಿದರೆ ಸಾಹಿತ್ಯ ನಿರ್ಮಿತಿಯಲ್ಲಿ ಅನುಭವವು ಮುಖ್ಯವೇ ಹೊರತು ತಂತ್ರವಲ್ಲ. ತಂತ್ರವೇನಿದ್ದರೂ ಗೌಣ. ನಮ್ಮ ಹಿಂದಿನ ಕವಿಗಳಿಗಂತೂ ತಂತ್ರವನ್ನು ಕುರಿತು ಇದೇ ಬಗೆಯ ಅಭಿಪ್ರಾಯ ಪ್ರಧಾನವಾಗಿದ್ದಂತೆ ತೋರುತ್ತದೆ. ಕವಿಗಳಿಗೆ ರಾಜಮಾರ್ಗವನ್ನು ಹಾಕಿಕೊಟ್ಟ ಲಾಕ್ಷಣಿಕ ಅಭಿಪ್ರಾಯಗಳು ಹೇಗೆ ಬರೆದರೆ ಕಾವ್ಯವಾಗುತ್ತದೆ, ಏನೇನು ಇದ್ದರೆ ಕಾವ್ಯವಾಗುತ್ತದೆ ಎನ್ನುವುದಕ್ಕೆ ಪೂರ್ವ ಕವಿಗಳ ಮಾದರಿಗಳು ಕಣ್ಣ ಮುಂದೆ ಇದ್ದ ಕಾಲದಲ್ಲಿ ಕಾವ್ಯ ರಚನೆಗೆ ತೊಡಗಿದ ನಮ್ಮ ಹಿಂದಿನ ಕವಿಗಳು ಇದ್ದ ಮಾರ್ಗವನ್ನು ಬಿಟ್ಟು ಕೃತಿ ರಚನೆ ಮಾಡುವ ಬಗೆಗಾಗಲಿ, ಬೇರೆ ಬೇರೆಯ ತಂತ್ರ ವೈವಿಧ್ಯಗಳನ್ನು ತರಬೇಕೆಂದಾಗಲಿ ತಲೆ ಕೆಡಿಸಿಕೊಂಡವರಲ್ಲ. ಅವರಿಗೆ ಮುಖ್ಯವಾದದ್ದು ಒಂದು ಕತೆ ಮತ್ತು ಆ ಕಥೆಯನ್ನು ಆಗಲೇ ಸಿದ್ಧವಾದ ಒಂದು ಚೌಕಟ್ಟನ್ನು ಹಿಡಿದು ವಿಸ್ತರಿಸುವುದು. ತಂತ್ರ ವೈವಿಧ್ಯತೆಗಳ ಕಡೆ ಗಮನ ಕೊಡದೆ ನೇರವಾಗಿ ಹೇಳುವುದು, ಸಂಕ್ಷಿಪ್ತವಾಗಿ ಹೇಳುವುದಕ್ಕಿಂತ ವಿಸ್ತರಿಸಿ ಹೇಳುವುದು, ಸೂಚ್ಯವಾಗಿ ಹೇಳುವುದಕ್ಕಿಂತ ವಾಚ್ಯವಾಗಿ ಹೇಳುವುದು, ಇದೇ ಅವರ ಮನೋಧರ್ಮ. ಹೀಗೆ ಹೇಳುವುದಕ್ಕೆ ಅವರ ಎದುರಿಗೆ ಸಿದ್ಧವಾಗಿತ್ತು ಒಂದು ಚೌಕಟ್ಟು. ಒಂದು ವೇಳೆ ಏನಾದರೂ ವೈವಿಧ್ಯತೆಯನ್ನು ತರುವುದಿದ್ದರೆ ಆ ಚೌಕಟ್ಟಿನೊಳಗೆ, ಆ ಚೌಕಟ್ಟೆ ಅಷ್ಟಾದಶ ವರ್ಣನೆ ಎಂಬ ಒಂದು ನಿಯಮ. 10ನೆಯ ಶತಮಾನದಿಂದ 18ನೆಯ ಶತಮಾನದವರೆಗೆ ಕಾವ್ಯ ವಸ್ತುವಿನಲ್ಲಿ, ಕಾವ್ಯದ ಭಾಷೆಯಲ್ಲಿ ಒಂದಷ್ಟು ಬದಲಾವಣೆ ಕಂಡಿತಾದರೂ ಬಹುಪಾಲು ಕಾವ್ಯಗಳಿಗೆ ಅಷ್ಟಾದಶ ವರ್ಣನೆಯ ಚೌಕಟ್ಟು ಮಾತ್ರ ಬದಲಾವಣೆಯಾದ ಹಾಗೆ ಕಾಣುವುದೇ ಇಲ್ಲ. ಮಹಾಕಾವ್ಯ ಲಕ್ಷಣವನ್ನು ಕುರಿತು ಸಂಸ್ಕೃತ ಆಲಂಕಾರಿಕರು ಹೇಳುವಾಗ ದೊರೆಯುತ್ತದೆ ಅಷ್ಟಾದಶ ವರ್ಣನೆಗಳ ಉಲ್ಲೇಖ. ಇದರ ಬಗ್ಗೆ ಮೊದಲು ಹೇಳಿದವನು ಸಂಸ್ಕೃತ ಆಲಂಕಾರಿಕನಾದ ದಂಡಿ. ಕ್ರಿಸ್ತಶಕ 6ನೆಯ ಶತಮಾನದ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಮಹಾಕಾವ್ಯದಲ್ಲಿ ಅಷ್ಟಾದಶ ವರ್ಣನೆಗಳು ಇರಬೇಕು ಎನ್ನುತ್ತಾನೆ. ರಾಮಾಯಣ, ಮಹಾಭಾರತ, ಕಾಳಿದಾಸರ ಕಾವ್ಯಗಳಲ್ಲಿ ದಂಡಿಯು ಗುರುತಿಸಿರುವ ಕ್ರಮಗಳಲ್ಲಿ ಅಷ್ಟಾದಶ ವರ್ಣನೆಗಳು ಕಾಣಿಸಿಕೊಳ್ಳದಿದ್ದರೂ ಮಹಾಕಾವ್ಯಗಳಲ್ಲಿ ಇರುವ ಮುಖ್ಯ ವರ್ಣನೆಗಳನ್ನು ಪಟ್ಟಿ ಮಾಡಿ ಮುಂದೆ ರಚಿತವಾಗುವ ಮಹಾಕಾವ್ಯಗಳಲ್ಲಿ ವರ್ಣನೆಗಳು ಹೀಗೆ ಇರಬೇಕು ಎಂದು ನಿರ್ದೇಶನ ಕೊಡುವಂತೆ ತೋರುವ ದಂಡಿಯ ಅಷ್ಟಾದಶ ವರ್ಣನೆಗಳ ಪಟ್ಟಿಯನ್ನೇ ಅನಂತರದ ಸಂಸ್ಕೃತದ ಹಾಗೂ ಕನ್ನಡದ ಲಾಕ್ಷಣಿಕರು ಹೇಳುತ್ತಾರೆಂಬುದು ಗಮನಿಸಬೇಕಾದ ಅಂಶವಾಗಿದೆ. ದಂಡಿಯು ದಾಕ್ಷಿಣಾತ್ಯನಾದುದರಿಂದ ಅಷ್ಟಾದಶ ವರ್ಣನೆಯ ಸಂಪ್ರದಾಯವು ದಾಕ್ಷಿಣಾತ್ಯರ ಕೊಡುಗೆ ಎಂದು ಹೇಳಲು ಅವಕಾಶವಿದೆ. ಅವನ ಪ್ರಕಾರ ಅರ್ಣವ, ಶೈಲ, ಋತು, ಚಂದ್ರೋದಯ, ಸೂರ್ಯೋದಯ, ವನವಿಹಾರ, ಜಲಕ್ರೀಡೆ, ಮಧುಪಾನ ವಿನೋದ, ಸುರತೋತ್ಸವ, ವಿಯೋಗ, ವಿವಾಹ, ಕುಮಾರ ಜನನ, ಮಂತ್ರಾಲೋಚನೆ, ದೂತ ಕಾರ್ಯ, ವಿಜಯ ಯಾತ್ರೆ, ಯುದ್ಧ, ನಾಯಕನ ವಿಜಯ. ಇವು ಅಷ್ಟಾದಶ ಅಂದರೆ 18 ವರ್ಣನೆಗಳು. ಕನ್ನಡ ಕವಿಗಳ ಕಾವ್ಯಕ್ಕೆ ಸಿದ್ಧವಾದ ಚೌಕಟ್ಟು ಇದು. ಇದು ಮೂಲತಃ ಚೌಕಟ್ಟೆಂದು ನಾವು ಹೇಳಿದರೂ ಒಂದು ಕಥಾವಸ್ತುವನ್ನು ತೆಗೆದುಕೊಂಡು ನಿರ್ವಹಿಸಬಲ್ಲ, ವರ್ಣಿಸಬಹುದಾದ ಎಲ್ಲ ರಸಗಳು ಇವೆಲ್ಲವನ್ನೂ ಇದರೊಳಗೆ
ಅನಿರ್ಬಂಧವಾಗಿಯೂ ತರಲು ಸಾಧ್ಯ ಎಂದು ಅನ್ನಿಸಬಹುದು. ವಾಸ್ತವವಾಗಿ ಸಮೃದ್ಧ ಅನುಭವವಿರುವ ಕವಿಗೆ ಅಷ್ಟಾದಶ ವರ್ಣನೆ ಎಂಬುದೊಂದು ನಿರ್ಬಂಧವೇನಲ್ಲ. ಆದರೆ ಇದರಲ್ಲಿನ ಕೆಲವು ಸಂಗತಿಗಳನ್ನು ತಮಗೆ ಅನುಭವ ಇಲ್ಲವೆಂದು ಬಿಡಲು ಅಥವಾ ಈ ನಿಯಮವನ್ನು ಉಲ್ಲಂಘಿಸಲು ಹೋಗದೆ ಅಥವಾ ಧೈರ್ಯ ಸಾಲದೆ ಕೇವಲ ನಿಯಮ ಪರಿಪಾಲನೆಗಾಗಿ ಕವಿಗಳು ಮೇಲೆ ಎಳೆದುಕೊಂಡಾಗ ಅದೊಂದು ನಿರ್ಬಂಧವಾಗಿ ಮಾತ್ರವಲ್ಲ, ಕೃತಕವೂ ಅಪ್ರಾಮಾಣಿಕವೂ ಆಗಿ ತೋರಿದೆ. ನಿದರ್ಶನಕ್ಕೆ ಅಷ್ಟಾದಶ ವರ್ಣನೆಗಳಲ್ಲಿ ಒಂದಾದ ಕನ್ನಡ ಕವಿಗಳ ಮಟ್ಟಿಗೆ ಮೊದಲನೆಯದಾದ ಸಮುದ್ರ ವರ್ಣನೆಯನ್ನೇ ನೋಡಬಹುದು. ಪ್ರತಿಯೊಂದು ಕಾವ್ಯವೂ ಸಮುದ್ರ ವರ್ಣನೆಯಿಂದಲೇ ಆರಂಭವಾಗಬೇಕು ಎಂಬುದು ಬಹುಮಟ್ಟಿಗೆ ಎಲ್ಲ ಕವಿಗಳು ಒಪ್ಪಿಕೊಂಡ ಒಂದು ಲಕ್ಷಣ. ಕನ್ನಡದ ಮೊದಲ ಕವಿಯಾದ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಗದ್ಯದಲ್ಲಿ ಸಮುದ್ರ ವರ್ಣನೆಯನ್ನು ಅತಿ ಸಂಕ್ಷೇಪವಾಗಿ ಮಾಡಿ ಕಾವ್ಯವನ್ನು ಆರಂಭಿಸುತ್ತಾನೆ. ಆದರೆ ರನ್ನನಲ್ಲಿ ಇದು ಇಲ್ಲ. ಸ್ವತಂತ್ರ ಯುಗದ ಕವಿಗಳೆಂದು ಹೇಳಲಾದ ಹರಿಹರ, ರಾಘವಾಂಕರು ಸಮುದ್ರ ವರ್ಣನೆಯಿಂದ ತಮ್ಮ ಕೃತಿಗಳನ್ನು ಮೊದಲು ಮಾಡುವ ನಿರ್ಬಂಧವನ್ನು ಮುರಿಯಲಿಲ್ಲ. ಹರಿಹರ ರಗಡಗಳಲ್ಲಿ ಮಾತ್ರ ಈ ನಿರ್ಬಂಧವನ್ನು ಪಕ್ಕಕ್ಕೆ ಸರಿಸಿದ. ಗಿರಿಜಾ ಕಲ್ಯಾಣವನ್ನು ಮಾತ್ರ ಸಮುದ್ರ ವರ್ಣನೆಯಿಂದ ಮೊದಲು ಮಾಡಿದ. ಕುಮಾರವ್ಯಾಸನಲ್ಲಿ ಸಮುದ್ರ ವರ್ಣನೆ ಇಲ್ಲ. ಆದರೆ ಉಳಿದ ಅನೇಕ ಷಟ್ಪದಿ ಕವಿಗಳೂ ಸಾಂಗತ್ಯದ ಕವಿಗಳೂ ಸಮುದ್ರದ ವರ್ಣನೆಯಿಂದ ತಮ್ಮ ಕಾವ್ಯವನ್ನು ಆರಂಭ ಮಾಡಿದ್ದಾರೆ. ಒಂದು ಸ್ವಾರಸ್ಯವೆಂದರೆ ಸಮುದ್ರವನ್ನು ಎಂದೂ ನೋಡದೇ ಇದ್ದ ಎಷ್ಟೋ ಕವಿಗಳು ಅಷ್ಟಾದಶ ವರ್ಣನೆಯನ್ನು ಅನುಸರಿಸುವ ಸಲುವಾಗಿ ಸಮುದ್ರದ ವರ್ಣನೆಯನ್ನು ಮಾಡಿದ್ದಾರೆ. ಸಮುದ್ರದ ವರ್ಣನೆಯಲ್ಲಿ ಏನೇನು ಇರಬೇಕೆಂಬುದನ್ನು ಪಟ್ಟಿ ಹಾಕಿಕೊಂಡು ಅದರ ಪ್ರಕಾರ ಬರೆದರೆ ಸಮುದ್ರದ ವರ್ಣನೆ ಆಯಿತು ಎಂದು ತಿಳಿದುಕೊಂಡವರ ಸಂಖ್ಯೆಯೇ ಮಿಗಿಲಾಗಿದೆ. ಇನ್ನು ಋತುಗಳ ವನ ಪರ್ವತಗಳ ಬಗೆಗೂ ಅಷ್ಟೇ. ಪರ್ವತ ವರ್ಣನೆ ಎಂದರೆ ತರುತತಿ, ಬಳ್ಳಿ, ಪುಲ್, ಪೊದರು, ಪಕ್ಕಿ, ಮೃಗಂ, ಪಣಿ, ಜೇನ್ ಮೃಗವ್ಯಂ, ವಜ್ಜರಂ, ಎಸೆವ ಉನ್ನತಿಕ್ಕೆ, ಶಿಲೆ, ಕೋಡು, ಗುಹಾವಳಿ, ತಾಪಸಾಶ್ರಮಂ, ದರಿ, ಸರಿ, ಆನೆಗಳ್, ಗರುಕೆ ಮೇವು, ಮುಗಿಲ್, ದೊಣೆ, ಬಿಲ್ಲ ಪಳ್ಳಿ, ಕಿನ್ನರ ಮಿಥುನಾಳಿಗಳ್ ವಿಷಯಮಾಗಿರೆ ತೀರ್ವುದು ಶೈಲ ವರ್ಣನಂ, ಸೂಕ್ತಿ ಸುಧಾರಣವ ಪರ್ವತ ವರ್ಣನಂ. ಮರಗಳ ಗುಂಪು, ಬಳ್ಳಿ, ಹುಲ್ಲು, ಹೊದರು, ಹಕ್ಕಿ, ಮೃಗ, ಹಾವು, ಜೇನು, ಮೃಗಗಳು, ನೀರ ಹರಿವು, ಎದ್ದು ಕಾಣುವ ಎತ್ತರ, ಕಲ್ಲು, ಶಿಖರ, ಗುಹೆಗಳ ಸಮೂಹ, ತಪಸ್ವಿಗಳ ಆಶ್ರಮ, ಕಣಿವೆ, ಕೊಳ್ಳ, ಆನೆಗಳು, ಗರುಕೆ ಹುಲ್ಲು, ಮೋಡ, ದೊಣೆಗಳು, ಬೇಡರ ಹಳ್ಳಿ, ಕಿನ್ನರ ಮಿಥುನಗಳು. ಇವುಗಳನ್ನು ಹೇಳಿದರೆ ಮುಗಿಯಿತು ಪರ್ವತ ವರ್ಣನಂ ಎನ್ನುತ್ತದೆ ಶಾಸ್ತ್ರ. ಇಷ್ಟನ್ನು ಎಂದೂ ಗಿರಿವನಗಳನ್ನು ನೋಡದೇ ಇದ್ದ ಕವಿ ಕೂಡ ವರ್ಣಿಸುವುದು ಸಾಧ್ಯ. ಅಷ್ಟೇ ಏಕೆ, ವರ್ಣಿಸಿದ್ದೂ ಉಂಟು. ಈ ಒಂದೆರಡು ನಿದರ್ಶನಗಳ ಅರ್ಥ ಇಷ್ಟೇ. ಕವಿಗಳಿಗೆ ಅನುಭವಕ್ಕಿಂತ ಶಾಸ್ತ್ರಾನುಸಾರಿಯಾಗಿ ಬರೆಯುವುದು ಅಭ್ಯಾಸವಾಗುವ ಒಂದು ಹವ್ಯಾಸವನ್ನು ಅಷ್ಟಾದಶ ವರ್ಣನೆಯ ಸಂಪ್ರದಾಯ ಎಷ್ಟೋ ವೇಳೆ ಕಲಿಸಿಕೊಟ್ಟಂತೆ ತೋರುತ್ತದೆ. ಅನುಭವಕ್ಕೆ ಬಾರದಿದ್ದ ಸಂಗತಿಗಳನ್ನು ಅಷ್ಟಾದಶ ವರ್ಣನೆಯ ಎರಕದಲ್ಲಿ ಹೇಳುತ್ತಾ ಹೋದರೆ ಮೂಡುವುದು ಕಾವ್ಯವಲ್ಲ, ಕಾವ್ಯದ ಆಭಾಸ. ಇಂತಹ ಆಭಾಸಗಳನ್ನು ಗುರುತಿಸಲು
ನಿಜವಾದ ಓದುಗರು ಕಷ್ಟಪಡಬೇಕಾಗಿಲ್ಲ. ಆದರೆ ಪಂಪನಂತಹ ಸಮರ್ಥ ಕವಿಗಳಲ್ಲಿ ಈ ಬಗೆಯ ವರ್ಣನೆಗಳು ಜೀವಂತ ಅನುಭವದ ಅಭಿವ್ಯಕ್ತಿಯಾಗುತ್ತವೆ. ಅಷ್ಟಾದಶ ವರ್ಣನೆಯ ತಂತ್ರವನ್ನು ಅನುಸರಿಸುವಲ್ಲಿ ಇಲ್ಲದ ಅನುಭವವನ್ನು ಇದೆ ಎಂದು ನಂಬಿಸುವ ಅಪ್ರಾಮಾಣಿಕತೆಗೆ ಅವಕಾಶವಾಗುವಂತೆ ಕವಿಯ ವರ್ಣನಾ ಚಾಪಲ್ಯದಿಂದ ಅನೌಚಿತ್ಯಗಳಿಗೂ ಅವಕಾಶವಾಗುವುದುಂಟು. ಇದಕ್ಕೆ ಸೂಳೆಗೇರಿಯ ವರ್ಣನೆಗಳನ್ನು ನೋಡಬಹುದು. ಸೂಳೆಗೇರಿಯ ವರ್ಣನೆಗೆ ಅವಕಾಶ ದೊರೆಯುವುದು ಚಂದ್ರೋದಯ ವರ್ಣನಂ ಎಂಬ ಸಂದರ್ಭದಲ್ಲಿ. ಚಂದ್ರೋದಯವಾಯಿತೆಂದರೆ ಸೂಳೆಗೇರಿಯ ಬಾಗಿಲಿನ ಬೀಗ ತೆರೆದಂತೆ. ತಮ್ಮ ಕಥಾನಾಯಕ ಎಂತಹವನೇ ಆಗಲಿ, ಅವನು ಚಂದ್ರಿಕಾ ವಿಹಾರದಲ್ಲಿ ಸೂಳೆಗೇರಿಯನ್ನು ಪ್ರವೇಶಿಸಿದಂತೆ ಕವಿಗಳು ವರ್ಣಿಸುತ್ತಾ ಬಂದಿದ್ದಾರೆ. ಪಂಪನ ನಾಯಕನಾದ ಅರ್ಜುನನೂ ದ್ವಾರಾವತಿ ನಗರದಲ್ಲಿ ನಾಗರಿಕ ವಿಟ ವಿದೂಷಕರೊಂದಿಗೆ ಸೂಳೆಗೇರಿಯನ್ನು ಹೊಕ್ಕು ದರಿದ್ರ ವಿಟ ವೇಶ್ಯಾಲಾಪಗಳನ್ನು ಕೇಳುತ್ತಾ ഇരുಳನ್ನು ಕಳೆದಂತೆ ವರ್ಣಿತವಾಗಿದೆ. ರಾಘವಾಂಕನ ಹರಿಶ್ಚಂದ್ರನೂ ಇದೇ ರೀತಿ ಸೂಳೆಗೇರಿಯಲ್ಲಿ ಸುತ್ತುತ್ತಾನೆ. ಈ ರಾಜರುಗಳು ಸುತ್ತುವುದಿರಲಿ, ಹರಿಹರನ ಗಿರಿಜಾ ಕಲ್ಯಾಣದಲ್ಲಿ ಗಿರಿರಾಜನೊಂದಿಗೆ ನಾರದ ಮಹರ್ಷಿಗಳು ಸೂಳೆಗೇರಿಯಲ್ಲಿ ಸುತ್ತಾಡಿದಂತೆ ಚಿತ್ರಿತವಾಗಿದೆ. ಅಷ್ಟೇ ಅಲ್ಲ, ಗುರುಲಿಂಗ ವಿಭುವಿನ ಭಿಕ್ಷಾಟನ ಚರಿತೆಯಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಸೂಳೆಗೇರಿಯಲ್ಲಿ ಅಲೆಯುತ್ತಾನೆ. ಅಷ್ಟಾದಶ ವರ್ಣನೆಗಳಲ್ಲಿ ಒಂದಾದ ಚಂದ್ರಿಕಾ ವಿಹಾರದ ವರ್ಣನೆಯನ್ನು ಪಾಲಿಸುವಲ್ಲಿ ನಮ್ಮ ಕವಿಗಳು ಉಚಿತ ಅನುಚಿತ ವಿವೇಕವನ್ನು ಹೇಗೆ ಮರೆಯುತ್ತಾರೆ ಎಂಬುದಕ್ಕೆ ಈ ಕೆಲವು ನಿದರ್ಶನಗಳನ್ನು ಕೊಡಲಾಗಿದೆ.